ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ನನಗಿಲ್ಲೇ ಪೂಜೆಗೆ 2 ಎಲೆ ಬೇಕಾಗ್ಯಾವ. ಎಲೆ ತೊಗೊಳಕಂತ ಹೇಳಿ ಬಂದೇನಿ. ಉಗುರಿಲ್ಲೇ ಕಟ್ ಮಾಡ್ಬಾರ್ದು ಅಂತ ಹೇಳ್ತಾರೆ, ಆದರೂ ನಾನು ಉಗುರಿಲ್ಲ ಕಟ್ ಮಾಡ್ಕೊಳಕತ್ತೀನಿ. ಇನ್ನೊಂದು ಏನಂತಾರಂತಂದ್ರೆ, ಇದು ಮುಟ್ಟಾದ ಟೈಮಲ್ಲಿ ಹೆಣ್ಮಕ್ಳಿಗೆ ಮುಟ್ಟಕ್ಕೈತಲ್ಲ, ಆ ಟೈಮಲ್ಲಿ ಬಳ್ಳಿ ಮುಟ್ಟಬಾರ್ದು ಅಂತ ಹೇಳ್ತಾರೆ. ಏನೂ ಆಗಂಗಿಲ್ಲ ನನ್ನ ಪ್ರಕಾರ. ಯಾಕಂದ್ರೆ ನಾನು ಹಿಡಿತೇನೆಲ್ಲ ಆ ಟೈಮಲ್ಲೆಲ್ಲ. ಕೆಲವೊಂದು ಟೈಮ್ ಏನಾದರೂ ಮಾಡೋ ಮುಂದೆ ಅದು ಟಚ್ ಆಗಿಬಿಟ್ಟಿರ್ತೈತಿ, ಹಾಗಾಗಿ ಏನೂ ಸಮಸ್ಯೆ ಇಲ್ಲ ಅಂತ ಅನ್ಕೋತೀನಿ. ಇದನ್ನು ಎಲ್ಲಂತಂದ್ರೆ ತೆಂಗಿನ ಗಿಡಕ್ಕೆ ಹಚ್ಚಿವಿಲ್ಲ, ಹಾಗಾಗಿ ಅದಕ್ಕೆ ಹಬ್ಬಕ್ಕೆ ಗಮನ ಆಗೋಲ್ತ. ಅಲ್ಲೆಲ್ಲಾರ ಹಚ್ಚಿದ್ವಿ ಅಂದ್ರೆ ಫುಲ್ ಹಬ್ತಿತ್ತದ, ಚಲೋ ಆಕ್ಕಿತ್ತಲ್ಲೇ. ಇಲ್ಲಿ ಅಷ್ಟೊಂದು ಸರಿ ಬರೋಲ್ತಿದೆ. ಗೆಣಸಿನ ಬಳ್ಳಿ ನೋಡ್ರಿ, ಗೆಣಸು ಅದಾವೇನಿಲ್ಲ ಗೊತ್ತಿಲ್ಲ. ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರೊಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಇವತ್ತು ಆಲೂ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಚಿತ್ರಾನ್ನ ಮಾಡ್ಬೇಕಂತ ಅಂದ್ಕೊಂಡೇನಿ. ರೊಟ್ಟಿ ಪಲ್ಯ ಮಾಡದೇ ಇರುವಾಗ ನಾನು ಏನಾದರೂ ಮಾಡೀನಂದ್ರೆ ನಮ್ಮ ಮನೆಯವ್ರು ತಿಂತಾರೇನಿಲ್ಲ ಅನ್ನೋ ದೊಡ್ಡ ಟೆನ್ಷನ್ ನನಗೆ. ಯಾಕಂತಂದ್ರೆ ರೊಟ್ಟಿ ಪಲ್ಯ ಅಂದ್ಬಿಟ್ಟು ಅವ್ರಿಗೆ ಬೇರೆ ಏನೂ ಇಷ್ಟ ಆಗಂಗಿಲ್ಲ. ಒಟ್ಟಿನಲ್ಲಿ ಮಾಡಿ ಇಟ್ಟಿರ್ತೀನಿ. ಭಾಳ ತಿನ್ನಲಿಲ್ಲ ಅಂದರೂ ಸ್ವಲ್ಪ ತಿಂತಾರೆ. ನನಗೂ ಏನು ನನ್ನ ಮನಸ್ಸಿಗೂ ಹರ್ಟ್ ಮಾಡಬಾರ್ದು ಅಂತೇಳಿ. ಇಷ್ಟ ಇರುತ್ತೋ ಇಷ್ಟ ಇರೋಂಗಿಲ್ವೋ, ರುಚಿಯಾಗಿರ್ತೈತೋ ಇಲ್ವೋ ಯಾವುದನ್ನು ಹೇಳಂಗಿಲ್ಲ ಅವ್ರು. ಯಾಕಂತಂದ್ರೆ ಅವ್ರಿಗೆ ಇಷ್ಟ ಆಗೋದು ಏನಂತಂದ್ರೆ ರೊಟ್ಟಿ ಪಲ್ಯ ಇದೆ. ಇವತ್ತು ಅವಾಗ ಊರಿಗೆ ಬರ್ತೇನೆ ಅಂತ ಹೇಳಂತಂದೇನಿ. ನಮ್ಮ ಮನೆಯವ್ರಿಗೆ ಏನು ಹೇಳಿಲ್ಲ. ಅವ್ರು ಪ್ರೀತಿಯಿಂದ ಕಳಿಸ್ಕೊಟ್ರು, ನನಗೂ ಹೋಗೋಷ್ಟು ಖುಷಿ ಆಕೈತಿ. ಅವ್ರು ಏನಾದ್ರು ಕರ ಕಿರಿಕಿರಿ ಮಾಡಿದ್ರೆ ಅಂದ್ರೆ ಬ್ಯಾಡ ಅಂತ ಅನಿಸ್ತೈತಿ. ಅದಕ್ಕೆ ನೋಡಬೇಕು ಹೋಗ್ಬೇಕಾ ಹೋಗ್ಬಾರ್ದ, ಬರೀ ಇದೇ ಯೋಚನೆ ಮಾಡಾಕತ್ತೆ. ನಾನು ಹೋಗ್ಬಿಡ್ತೇನೆ. ಬಟ್ ಹೋಗೋಕ್ಕಾಗಲಿಲ್ಲ ಅಂತಂದ್ರೆ ಯೋಚನೆ ಮಾಡಾಕತ್ನಿ ಅಂದ್ರೆ ಹಿಂಗೆಲ್ಲ ಆಗ್ಬಿಡ್ತೈತಿ. ಬರ್ರಿ ಈಗ ಒಳಗೆ ಹೋಗೋಣಂತ. ಪೂಜೆ ಐತಿ, ಎಲ್ಲ ಮುಗ್ದೈತಿ. ನಂದು ಈಗಷ್ಟನ್ನ ಪೂಜೆ ಮುಗ್ದೈತಿ, ಡೈಲಿ ಪೂಜೆ. ಇದು ಏನಂತಂದ್ರೆ ತುಳಸಿ ರಾಯರ ಫೋಟೋಗೆ ತುಳಸಿ ಏರಿಸ್ರಿ ಅಂತ ಹೇಳಂತಂತೀರಿ. ಇಲ್ಲಿ ನಮ್ಮ ಮನೆ ತುಳಸಿ ಐತಿ ಇಲ್ಲ. ನಾನು ತುಳಸಿ ಹಚ್ಬೇಕಂತ ಅಂದ್ಕೊಂಡೇನೆ. ಅವು ತುಳಸಿ ಪಡ್ಸಿರ್ತಾವಲ್ಲ ಅದನ್ನ ತೊಗೊಂಬಂದ ನೋಡೋಣಂತ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಕೈತೆ ಅಂಥೇಳಿ. ಹಚ್ಚಿದ್ರೆ ಯಾವ ಟೈಮಲ್ಲಿ ಈ ಮಳೆಗಾಲ ಟೈಮಲ್ಲಿ ಹಚ್ಚಿದ್ರೆ ಬೆಸ್ಟ್. ಅದಕ್ಕೆ ದಿನಾದಿ ಏನಾದರೂ ಇರ್ತಾವಂತ ಹೇಳ್ರಿ. ಯಾಕಂದರೆ ಕೆಲವರು ನಮ್ಮ ಹಿಂದೂ ಶಾಸ್ತ್ರ ಸಂಪ್ರದಾಯಗಳನ್ನು ಭಾಳ ಫಾಲೋ ಮಾಡ್ತಿರ್ತೀರಿ. ನಾನು ಅಷ್ಟೊಂದು ಫಾಲೋ ಮಾಡ್ತೇನೇನಿಲ್ಲ ಗೊತ್ತಿಲ್ಲ. ನನಗೆ ಗೊತ್ತಿರೋ ಅಷ್ಟನ್ನು ಮತ್ತು ಗೊತ್ತಿಲ್ಲದೆ ಇರೋದನ್ನು ನಿಮ್ಮಿಂದ ತಿಳ್ಕೊಂಡಾಗ ನಾನು ಅದನ್ನು ಖಂಡಿತ ಫಾಲೋ ಮಾಡ್ತೇನೆ. ಪೂಜೆ ಮುಗ್ದೈತಿ. ಮತ್ತು ಈ ಒಲಿ ಅಂತೂ ಒತ್ಸಿನೇ ಇಲ್ಲ ನಾನು ಇವತ್ತು. ಕೆಲವೊಂದು ಟೈಮ್ ನಾವು ಏನಾದರೂ ಮಾಡಬೇಕು, ಡಿಫ್ರೆಂಟ್ ಬೇರೆ ಥರ ಟ್ರೈ ಮಾಡಿ ತಿನ್ಬೇಕಂತ ಅಂದಾಗ ಅದಕ್ಕೆ ಮನೆಯವ್ರ ಸಪೋರ್ಟ್ ಭಾಳ ಇರ್ಬೇಕು. ಯಾಕಂದ್ರೆ ನಾವು ಮಾಡಿ ಕೊಡ್ತಿರ್ತೇವೆ, ತಿನ್ನೋರು ಅವ್ರಿಗೆ ಆಗಿರ್ಬೇಕು. ಅಯ್ಯೋ ನೀನು ಮಾಡಿರ್ತೀರ ನೀನ ತಿನ್ನು ಅನ್ನೋ ಥರ ಇರಬಾರ್ದು. ಹಂಗಿದ್ರೆ ಮಾಡೋಕ್ಕೂ ಮನಸ್ಸು ಬರೋಂಗಿಲ್ಲ, ಬೇರೆ ಥರ ಡಿಫ್ರೆಂಟ್ ರುಚಿನ ನೋಡೋಕ್ಕೂ ಆಗಂಗಿಲ್ಲ. ಮಾಡಿದ್ರೆ ಅಲ್ರಿ ನೋಡೋಕ್ಕಾಗೋದು. ಇವತ್ತು ಬಿಸಿಬೇಳೆ ಬಾತ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನಮ್ಮ ಕಡೆ ಇಲ್ಲಿ ಈ ಟೈಮಲ್ಲಿ ಗಜ್ರಿ ಸಿಗಂಗಿಲ್ಲ, ಸೀಸನ್ ವೈಸ್ ಅಷ್ಟೇ ಸಿಗ್ತಾವ. ಜವಾರಿ ಗಜ್ರಿ, ಈಗ ಬೆಳಗಾವಿ ಸೈಡ್ ಎಲ್ಲ ಗಜ್ರಿ, ಇಲ್ಲಿ ಈ ಕಡೆ ಜವಾರಿ ಗಜ್ರಿ ಭಾಳ ರುಚಿ ಇರ್ತಾವ. ನಾನು ಹಲ್ವಾ ಮಾಡೋ ಮುಂದೆ ಎಲ್ಲ ಭಾಳಷ್ಟು ಸಲ ಶೇರ್ ಮಾಡೀನಿ. ನಮ್ಮ ಮನೆಯವ್ರಿಗೆ ತಗೊಂಬ ಅಂತಂದಿದ್ನಿ, ಬಂದಿಲ್ಲ ಅಂತಂದ್ರೆ. ಇಲ್ಲಿ ಭಾಳ ಸಿಗಂಗಿಲ್ಲವ, ರೇರ್ ಸಿಗೋದು ನಮ್ಗೆ ಇಲ್ಲಿ ಆ ಥರದ ಗಜ್ರಿ. ಆ ಥರ ಗಜ್ರಿ ಇದ್ರೆ ಏನಾದ್ರು ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅದಕ್ಕೆ ಕ್ಯಾಪ್ಸಿಕಮ್ ಅದಾವ ಮತ್ತು ಆಲೂಗಡ್ಡೆ ಐತಿ, ಅದನ್ನೇ ಯೂಸ್ ಮಾಡ್ಕೊಂಡು ಹಣ್ಣು ಐತಿ ಯೂಸ್ ಮಾಡ್ಕೊಂಡು ಚಿತ್ರಾನ್ನ ಮಾಡಿದ್ರಾತಂತೇಳಿ ಅನ್ಕೊಂಡೇನಿ. ನೋಡೋಣಂತ. ವಿಡಿಯೋನ ಮತ್ತು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಆಮ್ಯಾಗ ವಿಡಿಯೋನ ಶುರು ಮಾಡ್ತೀನಿ. ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೋತೀನಿ. ಯಾರಿಗಾದ್ರೂ ಇಷ್ಟ ಆದ್ರೆ ನೀವು ಟ್ರೈ ಮಾಡ್ಬೋದು. ಇಲ್ಲಿ ಹಿಂದೆ ಕರಿಬೇವು ತೊಗೊಂಬರಾಕಂತೇಳಿ ಬಂದೇನಿ. ಇಲ್ಲೇ ಗುಬ್ಬಿ ಗೂಡು ಮಾಡೈತೆ ನೋಡ್ರಿ, ಅದರೊಳಗೆ ತತ್ತಿಲ್ಲ ಏನಿಲ್ಲ, ಕಾಣಿಸ್ತೈತಿಲ್ಲ ಇದ ಗೂಡು. ತತ್ತಿ ಹಾಕಿ ಮರಿ ಮಾಡ್ಕೊಂಡ ಹೋಗಿರ್ತೈತಿ. ಈ ಗಿಡ ಏನು ಕರಿಬೇವು ಚಲೋನ ಆಗಂಗಿಲ್ಲಪ್ಪ. ಇದು ನೋಡ್ರಿ, ಅದು ಯಾವಾಗಲೂ ಪ್ರತಿ ಸಲನೂ ಬರೀ ರೋಗ ಬೀಳತೈತೆ, ಯಾಕಂತ ಗೊತ್ತಿಲ್ಲ. ಮತ್ತು ಇವಲ್ಲ ಇಲ್ಲ ಮಗ್ಲದಾವಲ್ಲ ಸಣ್ಣ, ಇವು ಚಲೋ ಅಕ್ಕ ಕರಿಬೇವು. ಹೆಸರು ನೋಡಿದ್ರೆ ಸಿಕ್ಕಾಬಿಡಿ ಜೀವ ಮರಗತೈತಿ. ಏನು ಮಾಡೋದು ನೋಡ್ರಿ, ಏನು ಮಾಡೋಕೆ ಆಗಂಗಿಲ್ಲ. ರೈತರ ಜೀವನನ ಹಂಗೆ. ಇವು ಕಲರ್ ಹೆಂಗೆ ಕಾಣಿಸಾಕತ್ತ ನೋಡ್ರಿ, ಕೇಸರಿ ಬಿಳಿ ಹಸಿರು. ಒಂದು ಟೊಮೆಟೊ ಕಟ್ ಮಾಡ್ಕೊಂಡೇನಿ, ಒಂದು ಆಲೂಗಡ್ಡೆ, ಒಂದು ಕ್ಯಾಪ್ಸಿಕಮ್, ಒಂದು ಉಳ್ಳಾಗಡ್ಡಿ, ಮತ್ತು ಇಲ್ಲೇ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ, ಕೊತ್ತಂಬರಿ,
ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆನ ತೊಳೆದನ್ನ ಹಾಕಿ ಮಾಡ್ಕೋತೀನಿ. ಯಾಕಂದರೆ ಎಲ್ಲಕ್ಕೂ ಪೌಡರ್ ಕುಡಿಸಿರ್ತಾರೆ, ಹಾಗಾಗಿ ನನಗದು ಇಷ್ಟ ಆಗಂಗಿಲ್ಲ. ನಾನು ತೊಳೆದನ್ನು ಹಾಕಿರ್ತೀನಿ. ಇಲ್ಲಾಂದ್ರೆ ಕೆಲವು ಸಲ ಏನು ಮಾಡಿರ್ತೀನಿ ಅಂದ್ರೆ ನಾನು ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟು ತೊಳೆದು ಒಣಗಿಸಿ ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡಿರ್ತೀನಿ. ಈಗ ಅವು ಖಾಲಿ ಆಗಿದ್ದು, ಹಾಗಾಗಿ ಈಗ ತೊಳ್ಕೊಂಡೇನಿ ನೋಡ್ರಿ ಇವನ್ನ. ಮತ್ತು ಇಲ್ಲಿ ಕರಿಬೇವು ಇಟ್ಕೊಂಡೇನಿ. ಕರಿಬೇವು ಇದಿಷ್ಟು ಇವತ್ತು ಬೇಕಾಗಿರೋ ಅಂಥದ್ದು. ನಾನೀಗ ಹೆಂಗೆ ಮಾಡ್ತೇನೆ ಅಂತ ಹೇಳಿ ತೋರಿಸ್ತೇನೆ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೇನಿ. ಹೇರ್ ಹಿಂಗೆ ಬಿಟ್ಟಿದ್ದಕ್ಕೆ ತಪ್ಪು ತಿಳ್ಕೊಳ್ಳೋಗ್ಬಿಡ್ಕಂತ ತಲೆ ವಾಶ್ ಮಾಡ್ಕೊಂಡೆಲ್ಲ ಮೊದಲ ಹೊರಗೆ ತಂಪೊಂದೈತಿ. ಮತ್ತು ಕೂದಲು ಯಾವುದೇ ಕಾರಣಕ್ಕೂ ಉದ್ರಂಗಿಲ್ಲ. ತಲೆ ತೊಳ್ಕೊಂಡಾಗ ಎಲ್ಲ ಸ್ವಚ್ಛಂಗೆನ ಒರೆಸ್ಕೊಂಡು ಜಾಡಿಸ್ಕೊಂಡಿರ್ತೇವೆ. ಕೆಲವರೆಲ್ಲ ಫ್ರೀ ಹೇರ್ ಬಿಟ್ಟು ಬಂದು ಡೈಲಿ ಅಡುಗೆ ಮಾಡ್ತಿರ್ತಾರೆ, ಅಂಥವ್ರಿಗೇನು ಅನ್ನಂಗಿಲ್ಲ. ಬಟ್ ಕೆಲವೊಂದು ಮಾತುಗಳು ಬರ್ತಿರ್ತಾವೆ, ಏನು ಮಾಡೋಕ್ಕಾಗಂಗಿಲ್ರಿ, ಅದು ನಮ್ಮ ಟೈಮ್ ಅಂತ ಅನ್ಕೊಳ್ಳೋದಷ್ಟೇ. ಅನ್ನನೂ ರೆಡಿ ಐತಿ ಮಾಡಿದ್ದ. ಈಗ ಮಾಡೋದು ಹೆಂಗಂತೇಳಿ ಕ್ವಿಕ್ ಆಗಿ ತೋರಿಸ್ತೇನೆ. ಯಾರಿಗಾದ್ರೂ ಇಷ್ಟ ಆದರೆ ಟ್ರೈ ಮಾಡ್ರಿ. ಯಾಕಂದ್ರೆ ಒಂದೇ ಥರ ತಿಂದ ನಾಲ್ಗಿಗೂ ಏನಂತಂದ್ರೆ ಡಿಫ್ರೆಂಟ್ ರುಚಿ ನೋಡ್ಬೇಕಂತ ಅನಿಸ್ತಿರ್ತೈತಿ. ಹಾಗಾಗಿ ಬೋರ್ ಆದಾಗ ಈ ಥರ ಏನಾದ್ರೂ ಮಾಡ್ಕೊಂಡು ತಿನ್ನೋದು ನೋಡ್ರಿ ಇಷ್ಟ. ಒಗ್ಗರ್ನಿಗೆ ಎಷ್ಟು ಬೇಕಲ್ಲ ಅಷ್ಟೇ ಎಣ್ಣೆ ಹಾಕೋತೀನಿ ನಾನು. ಫಸ್ಟ್ ನಾನು ಏನು ಮಾಡ್ತೇನೆ ಅಂದ್ರೆ ಸಾಸಿವೆ ಜೀರಿಗೆನ ಹಾಕೋತೀನಿ. ಈ ಜವಾರಿ ಸಾಸಿವೆ ನೋಡ್ರಿ, ಅಂದಾಗ ಸಣ್ಣಗದಾವು ಸಾಸಿವೆ. ಚಟಪಟ ಅನ್ಲಿ. ಓಕೆ. ಈಗ ಜೀರಿಗೆ ಹಾಕ್ಕೊಂಡೇನಿ. ಜೀರಿಗೆ ಹಾಕೊಂಡಾಗ ಇವನು ಹಾಕೊಳಕತ್ತೀನಿ. ನಾನು ತೊಳೆದೇ ಇಟ್ಕೊಂಡಿದ್ದೆಲ್ಲ ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಇವ ಎಣ್ಣೆಯೊಳಗೆ ಫ್ರೈ ಆಗ್ಬೇಕು. ಕಲರ್ ಚೇಂಜ್ ಹಾಕ ನೋಡಿ. ಕಲರ್ ಚೇಂಜ್ ಆದಾಗ ತಿನ್ನು ಒಂದು ಮಧ್ಯೆ ಸಿಗ್ತಾವಲ್ಲ, ಅವಾಗ ಡಿಫ್ರೆಂಟ್ ರುಚಿ ಕೊಡ್ತಾವ ನಮಗೆ. ಈಗ ನಾನು ಕರಿಬೇವು ಹಾಕ್ತೀನಿ. ನಾನು ಕರಿಬೇವು ಹಂಗೆ ಕಡ್ಡಿ ಸಮೇತನ ಹಾಕಿರ್ತೇನೆ, ಯಾಕಂದ್ರೆ ಕಡ್ಡಿ ಬಿಚ್ಚಿಕೊಳ್ತದ ಆಮೇಲೆ. ಕರಿಬೇವನು ತೊಳೆದಿರ್ತದ, ಅದು ಚಟಪಟ ಅನ್ಸಿಡಿಲಿಲ್ಲ ಅದು. ಈಗ ನಾನು ಮೆಣಸಿನ್ಕಾಯಿ ಹಾಕೊಂಡೇನಿ. ಮೆಣಸಿನ್ಕಾಯಿ ಎಣ್ಣೆಯೊಳಗೆ ಫ್ರೈ ಆಗ್ಬೇಕಾ, ಮತ್ತು ಖಾರ ಬಿಡ್ತಾವೆ ವಾಪಸ್ ಮೆಣಸಿನ್ಕಾಯಿ ಹಾಕೋದ್ರಿಂದ. ಈಗ ನಾನು ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆ ಕುಡಿ ಹಾಕ್ತೇನೆ. ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಈ ಗುರಿ ಜಾಸ್ತಿ ಇದಾವೆ ನನ್ನ ಮಾತ್ರ. ಯಾಕಂದ್ರೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿರ್ತಾವಲ್ಲ, ಅವು ಹೊತ್ತಬಾರ್ದು. ಈಗ ನಾನು ಏನು ಮಾಡ್ತೇನೆ ಅಂತಂದ್ರೆ ಆಲೂಗಡ್ಡೆ ಮತ್ತು ಟೊಮೆಟೊ ಹಾಕೋತೀನಿ. ಇವೆಲ್ಲ ಮೆಣಸಿನ ಬೀಜ ಇರ್ತಾವೆ, ಆದ್ರೆ ಖಾರನೇ ಇರೋಂಗಿಲ್ಲ. ನಾನು ದೊಡ್ಡದ್ರೊಳಗೆ ಮಾಡಬೇಕಿತ್ತು, ಈಗ ತುಂಬ ನೋಡೋಣ. ಬೇಕಾದ್ರೆ ಆಮೇಲೆ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಬೇರೆ ಮಿಕ್ಸ್ ಮಾಡಿದ್ರೆ. ಈಗ ನಾವು ಇದನ್ನ ಇಷ್ಟನ್ನು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು. ಆಲೂಗಡ್ಡೆ ಹಾಕಿರ್ತೇವಲ್ಲ, ಹಂಗಾಗಿ ಆಲೂಗಡ್ಡೆ ಒಂದು ಟೈಮ್ ತೊಗೋತೈತಿ ಫ್ರೈ ಆಗಕ್ಕೆ. ನಾವು ಬಿಸಿ ಅನ್ನ ಮಾಡ್ಕೊಂಡು ಈ ಥರ ಮಾಡ್ಬೋದ, ಮಕ್ಕಳು ಲಂಚ್ ಬಾಕ್ಸಿಗೂ ನಾವು ಇದನ್ನ ಕಟ್ಬೋದು. ಈಗ ನಾನೇನು ಮಾಡ್ತೇನೆ ಅಂತಂದ್ರೆ ಉಪ್ಪು ಹಾಕೊಂಡ್ಬಿಡ್ತೇನೆ ಈ ಟೈಮಲ್ಲೇ. ಲಘುನ ಘಾಟ್ ಹಿಡಿತು ನೋಡಿ. ಆಲೂಗಡ್ಡೆ ಮತ್ತು ಟೊಮೆಟೊ ಎಲ್ಲನೂ ಫ್ರೈ ಆಗಿರ್ತಾವೆ. ಇನ್ನೊಂದು ಏನಂತಂದ್ರೆ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು, ನೀವು ಇಲ್ಲಿ ಕಿಟಕಿ ಯಾಕೆ ಬಿಟ್ಟಿಲ್ಲ ಅಂತೇಳಿ ಕಿಚನ್ ಒಳಗೆ. ಕಿಟಕಿ ನಮ್ದು ಆಚೆ ಕಡೆ ಐತಿ, ಈಚೆ ಕಡೆ ಬಿಟ್ಟಿಲ್ಲ. ಇದು ಕಡೆ ಅದು ನಮ್ಗೆ ಗೊತ್ತಿರಲಿಲ್ಲ. ನಾವು ಮುಂದೆ ಗ್ಯಾಸ್ ತಗೋತೀವಿ, ಹಿಂಗೆಲ್ಲ ಆಕೈತಿ, ಚೇಂಜಸ್ ಆಕೈತಿ ಲೈಫ್ ಅಂತೇಳಿ. ಹಾಗಾಗಿ ಹಳ್ಳಿ ಮನೆಗಳ ಕಡೆ ಹಿಂಗೆ ಒಲಿ ಅಂತೇಳಿ ಕಿಟಕಿ ಇರೋದು ಕಡಿಮೆ, ಭಾಳ ಕಡಿಮೆ. ಈಗೆಲ್ಲ ಕಟ್ಸಿರ್ತಾರಲ್ಲ, ಈಗಿನವ್ರು ಬಹುಶಃ ಕಟ್ಟಿಸ್ಕೋಬೋದು ಅಂತ ಅನ್ಕೋತೀನಿ. ಅದ್ರ ಕಿಟಕಿ ಇರ್ಬೇಕು ನೋಡ್ರಿ. ಮ್ಯಾಗ ಕಿಟಕಿ ಇದ್ರೆ ಇದೆಲ್ಲ ಗಾಸ್ಟ್ ಹತ್ತಿ ಹೋಗ್ತೈತಿ. ಗಾಸ್ಟ್ ಅಂತೀವಿ ನಾವು, ಘಾಟ ಎಲ್ಲ ಹೋಗ್ತೈತಿ. ಆದರೆ ಇಲ್ಲ, ಏನು ಮಾಡೋಕ್ಕಾಗಂಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದಷ್ಟೆ. ಕಡ್ಡಿ ನೋಡ್ರಿ ಕಡಿಯಾಕಾತ್. ಈಗ ನಾನು ಏನು ಮಾಡ್ತೇನೆ ಅಂತಂದ್ರೆ ಅರಿಶಿನ ಪೌಡರ್ ಹಾಕೋತೀನಿ. ನಾವು ವೈಟ್ ಬೇಕಂದ್ರೆ ವೈಟ್ನು ಮಾಡ್ಕೋಬೋದು, ಅರಿಶಿನ ಪುಡಿ ಬೇಕಂತಂದ್ರೆ ಅರಿಶಿನ ಪುಡಿನ ಹಾಕೋಬೋದು, ಕಲರ್ ಬೇಕಂತಂದ್ರೆ.
ಆಲೂಗಡ್ಡೆ ಮಸ್ತ್ ಫ್ರೈ ಆಗ್ಬೇಕು ಅವು. ಒಬ್ಬೊಬ್ಬರಿಗೆ ಒಂದೊಂದು ಥರ ಅಡುಗೆ ಇಷ್ಟ ಆಗಿರ್ತೈತಿ. ಹಾಗಾಗಿ ನಾನು ಯಾವ ಥರ ಮಾಡಾಕತ್ತೀನಲ್ಲ ಆ ಥರ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಇಷ್ಟ ಆದವರು ಟ್ರೈ ಮಾಡ್ಬೋದು. ರುಚಿ ಅಂತೂ ಭಾಳ ರುಚಿಯಾಗಿತ್ತು. ಒಂದು 2 ನಿಮಿಷ ನಾನು ಇದನ್ನ ಪ್ಲೇಟ್ ಮುಚ್ಚಿಡ್ತೇನೆ, ಯಾಕಂದ್ರೆ ಆಲೂಗಡ್ಡೆ ಫ್ರೈ ಆಕ್ಕಾವ. ನಾನೀಗಿಲ್ಲ ಅನ್ನ ಹಾಕೊಂಡೇನಿ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಬರ್ರಿ. ನಾವು ಯಾವಾಗಲೂ ರೇಷನ್ ಅಕ್ಕಿನ ಯೂಸ್ ಮಾಡೋದ. ಇದು ಮಸಾಲೆ ರೈಸ್ ಬಿರಿಯಾನಿ ಮಾಡಿದ್ರಷ್ಟೇ ನಾನು ಜೀರಾ ರೈಸ್, ಸೋನಾ ಮಸೂರಿ ರೈಸ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ನಂಗೆ ಅದು ಇಷ್ಟ ಆಗಂಗಿಲ್ಲ. ಹಂಗಾಗಿ ನಿಮ್ಗೆ ಯಾವ್ದು ಇಷ್ಟ ನೋಡ್ರಿ ಅಕ್ಕಿ ಅವನ್ನ ಹಾಕಿ ಮಾಡ್ಕೋಬೋದ. ಮಸ್ತ್ ಅಂದ್ರೆ ಮಸ್ತ್ ಆಕೈತಿ. ನೀವು ಒಂದ್ಸಲ ಬೇಕಿದ್ರೆ ಟ್ರೈ ಮಾಡಿ ನೋಡ್ರಿ. ನಾನು ಕೊತ್ತಂಬರಿನೂ ಹಾಕೊಂಡೇನೆ, ಯಾಕಂದ್ರೆ ಮ್ಯಾಲೆ ಹಾಕಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ. ಹಂಗಾಗಿ ನಾನು ಅದೇನು ಒಂದು 2 ನಿಮಿಷ ಇಷ್ಟು ಬೇಯಿಸ್ಕೊಂಡಿಲ್ಲ, ಬೇಯಿಸ್ಕೊಂಡು ಟೈಮಲ್ಲಿ ಹಾಕೊಂಡೆ ನಾನು. ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕಿ ಮಾಡಿರೋಂಥ ರೈಸ್ ರೆಡಿ ಆಯ್ತು ನೋಡ್ರಿ, ಚಿತ್ರಾನ್ನ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ರೆಸಿಪಿನ ಟ್ರೈ ಮಾಡಿರಿ. ಮಾಡ್ದಿಂದ ತಿಂದ ಟೇಸ್ಟ್ ಮಾಡಿ ಹೇಳಿಲ್ಲ ಅಂದ್ರೆ ಏನು ಸರಿ ಇರ್ತೈತಿ ಹೇಳ್ರಿ. ಬರ್ರಿ ತಿನ್ನೋಣಂತ. ನಮ್ಮ ಮನೆಯವ್ರು ಅಂತಾರೆ, ಏನು ದೊಣ್ಣೆ ಮೆಣಸಿನ್ಕಾಯಿನೂ ಹಾಕಿ ಮೆಣಸಿನ್ಕಾಯಿನೂ ಹಾಕಿ ಏನಾರ ಮಾಡಿ ಇದನ್ನ ಅಂತೇಳಿ ಬರ್ದಾರ ಅವರು. ಒಟ್ನಲ್ಲಿ ಮಾಡೋದು ಮಾಡಿಟ್ಟೇನಿ. ಆಲೂಗಡ್ಡೆ ವಾವ್, ಮಸ್ತ್ ಆಗ್ಯಾವ, ಮಸ್ತ್ ಫ್ರೈ ಆಗ್ಯಾವ ಆಲೂಗಡ್ಡೆ. ಕ್ಯಾಪ್ಸಿಕಮ್ ಚಲೋ ಆಗೈತಿ. ಕ್ಯಾಪ್ಸಿಕಮ್ ಹಾಕಿ ಮೆಣಸಿನ್ಕಾಯಿ ಯಾಕೆ ಹಾಕೇನೆ ಅಂತಂದ್ರೆ ಇವು ಖಾರ ಇರಂಗಿಲ್ಲಲ್ಲ, ಹಂಗಾಗಿ ಹಾಕೇನಿ. ನೀವು ಮಕ್ಳಿಗೆ ಏನಾರ ಲಂಚ್ ಬಾಕ್ಸ್ ಮಾಡೋದಾದ್ರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ರಿ. ನಾನೀಗ ನಮ್ಮ ಗೌರಿ ಮೇಯ್ಸಕ್ಕೆ ಬಂದೆ ನೋಡ್ರಿ. ಇಷ್ಟೊತ್ತನ ಮೇಯ್ಸಿನಿ, ಒಂದು ಅರ್ಧ ತಾಸು ನಮ್ಮ ಮನೆಯವ್ರು ಇಲ್ಲಿ ಏನೋ ಕೆಲಸ ಮಾಡಾಕತ್ತಾರ. ಇಲ್ಲಿ ನಿಮ್ಮ ಕಡೆ ಅಣಬೆ ಬೆಳಿತಾವೇನಿಲ್ಲ, ಬೆಳೆದ್ರೆ ತೋರಿಸ್ರಿ ಹೆಂಗೆ ಬೆಳಿತಾವ ಅಂತೇಳಿ. ಇವು ಅಣಬೆ ಹೌದೇನಲ್ಲ ಗೊತ್ತಿಲ್ಲ. ಇದ್ರೊಳಗೆ ವಿಷದ್ದು ಇರ್ತಾವಂತ, ಮಾಡ್ಕೊಂಡು ತಿನ್ನುವಂಥವು ಇರ್ತಾವಂತ. ನನಗೆ ಗೊತ್ತಿಲ್ಲಪ್ಪ ಇವು ಎಂಥವಂತ, ಯಾಕಂದ್ರೆ ನಾನು ಒಂದು ಸಲನೂ ಮಾಡೇನೇ ಇಲ್ಲ. ಇದು ಎಂಥದಂತ ಹೇಳ್ರಿ. ಇಲ್ಲೊಂದು ಐತೆ ನೋಡ್ರಿ, ಇದನ್ನೊಂದು ತೆಗಿತೇನೆ. ಅಣಬೆ ಅಣಬೆ ವಾವ್, ಎಷ್ಟು ಮಸ್ತ್ ಐತೆ ನೋಡ್ರಿ. ಇದು ಚಲೋದೇ ಇರ್ಬೋದೇನೋ ಮೋಸ್ಟ್ಲಿ, ನನಗೂ ಗೊತ್ತಿಲ್ಲ. ಗೊತ್ತಾದ್ರೆ ಹೇಳ್ರಿ ಯಾರಾದರೂ. ಇದು ಹಿಂಗೈತೆ ನೋಡಿ, ಇದು ಮಾಡ್ಕೊಂಡು ತಿನ್ನೋದಾ ಅಣಬೆ ಹೌದೇನಲ್ಲ ಗೊತ್ತಿಲ್ಲ. ನಾವು ಇವಕ್ಕೆ ನಮ್ಮ ಕಡೆ ಅಣಬೆ ಅನ್ನಂಗಿಲ್ಲ, ನಾವು ಆಳಂಬೆ ಅಂತೇವಿ. ಇದೊಂಥರ ಐತಿ, ಇದೊಂಥರ ಇದು ಕಪ್ ಐತಿ ಇಲ್ಲಿ ಒಂದು ಸ್ವಲ್ಪ, ಅಥವಾ ಈಗ ಹಂಗಿದ್ದಕ್ಕೆ ಸಣ್ಣದಿದ್ದಕ್ಕೆ ಹಂಗೆ ಆಕೈತೇನು ಗೊತ್ತಿಲ್ಲ. ಹಿಂಗೆ ಇದನ್ನು ಮಾಡಿದ್ರೆ ಹಿಂಗೆ ಆತು ನೋಡ್ರಿ. ಇದು ನನ್ನ ಗಂಡಕ್ಕೆ ತೋರಿಸ್ತೇನೆ ನಾನು. ಓದ್ ಹಿಂಗೈತಿ ನಾವು ಮ್ಯಾಗ ಕಲರ್ ಹಿಂಗೈತಿ, ಇದು ಕೆಳಗೆ ಹಿಂಗೈತಿ. ಹೌದೇನಲ್ಲ ಅಂತ ಹೇಳ್ರಿ. ಬರ್ರಿ ಈಗ ಹೋಗೋಣಂತ. ಮೊದಲು ಇಲ್ಲೆಲ್ಲ ಭಾಳ ಕಿದ್ದಂತಪ್ಪ. ಅವ್ರ ಅಜ್ಜಿ ಏನೋ ಮಾಡಿಕೊಡ್ತಿದ್ರಂತ. ಅಮ್ಮ ಅಂದ್ರೆ ಮತ್ತೆ ನಿಮ್ಗೆ ಗೊತ್ತಾಗಿಲ್ಲಲ್ಲ. ಅವ್ರ ಅಜ್ಜಿ ಸಾರು ಮಾಡ್ತಿದ್ದಳು, ಏನೋ ಮಾಡ್ತಿದ್ದು ಮಸ್ತ್ ಆಕಿತ್ತು ಅಂತ ಹೇಳ್ತಾರೆ ಅವ್ರು. ವೆಂಕಟೇಶವರಿ ನನ್ನ ಗಂಡು ಸುಮ್ಮನೆ ಗುತ್ತಮೂರ್ಗೆ ಹಾಕ್ತೈತಿ. ವೆಂಕಟೇಶ ಏನು ವೆಂಕಟೇಶ ಅದ ಇದ ತಿನ್ನೋದ ಮಾಡೋದ? ಏನು ಮಾಡ್ತಾರೆ ಇದನ್ನ, ಹೆಂಗೆ ಮಾಡ್ತಾರೆ? ಹಾಂ, ತಲೆ ಮ್ಯಾಗ ಹಾಕೊಂಡು ನೀರು ಹಾಕೊಳ್ಳೋದು. ಇದು ಇದ್ರ ಗತೆ ಇದೆಯಲ್ಲ ವೆಂಕಟೇಶ, ನಕ್ರಿ ನಿನ್ನ ಗತೆ. ಇಮ್ಟಿ ಕಂಟೇನ ಇದ? ಯಾವ ಕಂಟಿದ? ಹಂಗೆ ಹೋಗಿದಾನ. ಇದನ್ನ ಹೆಂಗೆ ಮಾಡ್ತಾರೆ ಹೇಳ, ನಂಗೆ ಗೊತ್ತಿಲ್ಲ. ಇದನ್ನ ಹೆಂಗೆ ಪಲ್ಯ ಹೆಂಗೆ ಮಾಡ್ತಾರೆ? ಹಂಗೆ ನಿಮ್ಮಮ್ಮ ಮಾಡ್ತಿದ್ದಳು ಅಂದಿಲ್ಲ ಅದಕ್ಕೆ. ಇದ್ರ ಪಲ್ಯ ಏನು ಇವು ಮೋದಿ ತಿನ್ನೋದಿದ.
ಅದು ಅನಬಿ, ಅದು ಅನಬಿ. ಇದ್ರೊಳಗೆ ಸಾಕಷ್ಟು ಇರ್ತಾವೆ. ಕರೇನು ಅಂತಂದ್ರೆ ಈಗ ಮಾರ್ಕೆಟಲ್ಲೆಲ್ಲ ಸಿಗ್ತಾವಲ್ಲ ಅವನ್ನೆಲ್ಲ ಇದನ್ನ ಮಾಡಿ ಬೆಳೆಸಿರ್ತಾರೇನೋ. ನೀನು ಚಡ್ಡಿ ತರಿಸಿ ನಮ್ಮ ಮನೆಯವ್ರು ಅದು ಬರ್ಬೇಡ ಹೊಲಿಗೆ ಬಿಚ್ಚೈತಿಯ ಹೊಲಿದೀಗಿತ್ತು ಹಾಕೋಬೇಡ ಅಂದ್ರೆ ನಾನು ಹೊಲಿಗೆನೂ ಹಾಕಿಲ್ಲ. ನನ್ನ ಚಡ್ಡಿ ತೋರಿಸಿ ಮತ್ತೆ ಏನು ಹೇಳೋದು ಹೇಳ್ರಿ ಅವ್ರಿಗೆ. ಏನಾರ ಮಾಡಂದ್ರೆ ಹಾಗಾದಿನ ನೀನು ಯಪ್ಪ ನನ್ನ ತಲೆ ಮಣ್ಣು ಬೀಳ್ತೈತಿ. ಹೆಂಗೈತೆ ನೋಡ್ರಿ ಚಿತ್ರಗತಿ. ಹೆಂಗೆ ಮಾಡ್ತಾರೆ ಹೇಳು ವೆಂಕಟೇಶ. ಮತ್ತು ಇದ್ರೊಳಗೆ ವೆಂಕಟೇಶ ವಿಷದ್ದು ಇರ್ತೈತಂತಪ್ಪ. ಅದು ಕರಗ ಇರ್ತೈತನ. ಈಗ ಇದನ್ನ ಕಟ್ ಮಾಡಿ ಹಾಕೋದನ ಇದನ್ನು. ಇದು ಕುದ್ದೆಲ್ಲ ಇದಾಗಂಗಿಲ್ಲ, ಮೆತ್ತಗಿರ್ತೈತಿ. ಇದು ತೊಳಿದೀನಿ ಇದನ್ನೇನು ಹೇಳ. ಇದನ್ನೇನೇ ಮಾಡಂಗಿಲ್ಲ ಇದನ್ನು, ನನಗೆ ಗೊತ್ತಿಲ್ಲ. ಇದನ್ನು ಬೇರೆ ತೆಗೆದೋಗಿದ್ದಾನೆ. ಇದನ್ನು ಬೇರೆ ಕಣ್ಣಾಗ ಹಾಕೋದು, ಇದನ್ನು ಬಾಯಾಗ ಹಾಕ್ಕೊಳ್ಳೋದನ. ನೋಡ್ರಿ ನಾನು ತಲೆಗೆ ಮೆಹಂದಿ ಹಾಕ್ಕೊಂಡನಿ, ತಲೆ ವಾಶ್ ಮಾಡ್ಕೊಂಡೇನಿ ಮುಂಜಾನೆಯಾಗ. ಆಮೇಲೆ ಈ ಕಡೆ ತಲೆಗೆ ಮೆಹಂದಿ ಹಾಕ್ಕೊಂಡೇನಿ. ಟೆನ್ಷನ್ಕ ಹೆವಿ ಬಿಳಿ ಕೂದಲ, ಭಾಳ ಅಂದ್ರೆ ಭಾಳ ಬಿಳಿ ಕೂದಲಾಗ್ಯಾವಪ್ಪ ನನಗೆ. ನಮ್ಮ ಮನೆಯವ್ರಿಗೆ ಒಂದು ವರ್ಷದಾಗ ಸಿಕ್ಕಾಬಿಟ್ಟು ನಮ್ಮ ಮನೆಯವ್ರಿಗೆ ಇದ್ರಕೇನೆ ಇಲ್ಲ. ಈ ವರ್ಷ ಟೆನ್ಷನ್ ಭಾಳ ಆತಲ್ಲ, ಟೆನ್ಷನ್ಕ ಜಲ್ದಿ ನಾಕ್ಕ ಏನು ಮಾಡೋಕ್ಕಾಗಂಗಿಲ್ಲ. ಅಳಂಬೆ ವೆಂಕಟೇಶ ನಾ ಹೋಗ್ಲಿ, ನೀ ಬರ್ತಿಲ್ಲ ಈಗ. ಬಾರು ಮತ್ತು ಗೌರಿ ನೋಡ್ಕೊಂಬಾ. ನಮ್ಮ ಮನೆಗೆ ಇವತ್ತು ನಾನ್ ವೆಜ್ ನೋಡ್ರಿ. ನಾನ್ ವೆಜ್ ನಮ್ಮ ಮನೆಯವ್ರಿಗೆ ಸಾರು ಇಷ್ಟ, ನನಗೆ ಬಿರಿಯಾನಿ ಇಷ್ಟ. ಹಂಗಾಗಿ ನನಗೆ ಬಿರಿಯಾನಿ, ನಮ್ಮ ಮನೆಯವ್ರಿಗೆ ಏನು ಬೇಕು ಅದನ್ನ ಮಾಡ್ಕೊಡೋ. ಹೆಲ್ಪ್ ಮಾಡಕ್ಕ ಹೆಲ್ಪ್ ಅಲ್ಲ ವೆಂಕಟೇಶ. ನಾನ್ ವೆಜ್ ಯಾರಿಗೆಲ್ಲ ಇಷ್ಟ ಬರ್ರಿ ನಾನ್ ವೆಜ್ ಊಟ ಮಾಡೋಣಂತ. ಇನ್ನೇನ ಶ್ರಾವಣ ಹತ್ರದಲ್ಲೇನೆ ಐತಿ. ಯಾರೆಲ್ಲ ಶ್ರಾವಣ ಪಾಲಿಸ್ತೀರಂತ ಹೇಳ್ರಿ. ಯಾರು ಪಾಲಿಸಂಗಿಲ್ಲ. ಕೋಳದ ಯಾರು ಪಾಲಿಸ್ತೀರಿ, ಯಾರು ಪಾಲಿಸಂಗಿಲ್ಲ ಅಂತ ಹೇಳ್ರಿ. ನಮ್ಮ ಮನೆಯವ್ರು ಹಿಂಗೆ ಮಾಡ್ತಾರೆ ನೋಡ್ರಿ. ಅವ್ರು ಕೊತ್ತಂಬರಿ ಸ್ವಚ್ಛ ಮಾಡಿ ತೆಗೆದ ಇಡೋದು. ನಾವಂದ್ರೂ ಶ್ರಾವಣ ಪಾಲಿಸ್ತೀವಪ್ಪ. ನಮ್ಮ ಮನೆಯವರು ಪಾಲಿಸ್ತಾರ ಶ್ರಾವಣ. ಒಂದ್ ವರ್ಷ ಶ್ರಾವಣ ಪಾಲಿಸ್ಲಾರ ಕಾಲ್ ಮುರ್ಕೊಂಡ್ ಕುಂತಾರ. ಅದು ಇನ್ನೂ ಆದ್ರೂ ಹಂಗ ನೋವೈತಿ. ಶ್ರಾವಣದಾಗ ಇಲ್ಲ ನಾ ಚಿಕನ್ ತಿಂತೇನೆ ಅಂತೆ. ಚಿಕನ್ ತಿಂದ ಅದನ್ನ ಪಾಲಿಸ್ಕೊಂತ ಬಂದವ್ರು ಪಾಲಿಸ್ಬೇಕಪ್ಪ. ಏನು ಒಂದ್ ತಿಂಗಳ ತಿನ್ನೋದ್ ಬಿಟ್ರೆ ಏನಕ್ಕೆ ಹೇಳ್ರಿ. ಅವ್ರವ್ರ ಭಕ್ತಿ ಅವ್ರವ್ರ ಹಿಂಬಾಲ ಅಂತಾರಲ್ಲ, ಹಂಗ ನಮ್ಮ ಭಕ್ತಿ ಧರ್ಮ. ಒಂದೇ ತಿಂಗಳ ಬಿಟ್ರೆ ಆಕೈತಿ ನಾವು ರುಕ್ಮಿಣಿ ಅಂತ ಅನ್ಬೋದ. ನಾವು ನಾನ್ ವೆಜಿಟೇರಿಯನ್ ಅಲ್ಲ, ಬಟ್ ಒಂದ್ ತಿಂಗಳಾದ್ರೂ ಫಾಲೋ ಮಾಡ್ತೀವಿ ನಾವು. ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ವೆಜಿಟೇರಿಯನ್ ಇದ್ದವ್ರನ್ನ ಈಗ ಬಹಳಷ್ಟು ಜನ ನಾನ್ ವೆಜ್ ತಿಂತಾರ. ಅದೇನೋ ಅಂತಾರಪ್ಪ, ಹೇಳೋದು ವೇದಾಂತ ಮಾಡೋದು ಸಿದ್ಧಾಂತರ. ಏನದು ಹೇಳೋದು ಆಚಾರ, ಮಾಡೋದು ಅನಾಚಾರ ಅಂತ ಹೇಳಿ. ಎಲ್ಲಾರು ಅಂತಲ್ಲ, ಬಹಳಷ್ಟು ಜನ ತಿಂತಾರ. ಕೆಲವ್ರು ಹೇಳ್ಕೊತಾರ, ಇನ್ ಕೆಲವ್ರ ಹೇಳ್ಕೊಳಕ್ ಹೋಗಂಗಿಲ್ಲ. ಬಿರಿಯಾನಿ ಮಾಡ್ಬೇಕು ಇಲ್ಲ, ಹುಳಿನೇ ಇರಂಗಿಲ್ಲ ಟೊಮೆಟೊ. ಇದು ನಾನೆಲ್ಲ ಬಿರಿಯಾನಿ ಅಂತ ಅನ್ಕೊಂಡೇನಿ. ಅದೇನ್ ಹಾಕೈತೆ ಗೊತ್ತಿಲ್ಲ. ಬಿರಿಯಾನಿ ಹಾಕೈತೆ ಅಥವಾ ಸುಕ್ಕ ಸಾರು ಹಾಕೈತೆ ಗೊತ್ತಿಲ್ಲ. ಕೊತ್ತಂಬರಿ ಎಳಿದೈತಿದೆ.
ಮಸ್ತ್ ಐತಿ. ಅದ ನೋಡ್ರಿ ಮತ್ ಮನೆಗೆ ಕೊಳಕ್ ಹೋಗಿ ಹುಂಚಕ್ ಹೋಗ್ಬಾರ್ದು, ಇದು ಹುಂಚಕ್ ಹೋಗುತ್ತಪ್ಪ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ. ಇಳಕಲ್ ಸೀರೆ ಹೊಸ ಪ್ಯಾಟರ್ನ ಹೊಸ ಡಿಸೈನಲ್ಲಿ ಬರ್ತಿರ್ತಾವೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ನೀವು ತೊಗೋಬೋದು. ಇವು ಹ್ಯಾಂಡ್ಲೂಮ್ ಪ್ಯೂರ್ ಇಳಕಲ್ ಕಾಟನ್ ಸಾರಿ. ಹಾಗಾಗಿ ರೇಟ ಜಾಸ್ತಿನೇ ಇರ್ತಾವೆ. ಯಾಕಂದ್ರೆ 2,000 ಮ್ಯಾಗ ಇರ್ತಾವೆ. 2,000 ಒಳಗೆ ಕೆಲವೊಂದು ಇರ್ತಾವೆ, ಕೆಲವೊಂದು ಸಿಗಂಗಿಲ್ಲ. ಯಾಕಂದ್ರೆ ಕ್ವಾಲಿಟಿ ಹೆಂಗಿರ್ತಾವಲ್ಲ ಹಂಗೆ ಸೀರೆ ಇರ್ತಾವೆ. ನಿಮ್ಗೆ ರೇಟ್ ಓಕೆ, ಕ್ವಾಲಿಟಿನೂ ಓಕೆ ಅಂತ ಅನಿಸಿದ್ರೆ ನೀವು ಇದರಲ್ಲಿ ಇಷ್ಟ ಆದರೆ ಇವನ್ನ ಸ್ಕ್ರೀನ್ಶಾಟ್ನ ಕಳಿಸ್ರಿ. ನನ್ನ ನಂಬರ್ನೇನು ಡಿಸ್ಪ್ಲೇ ಮಾಡಕತ್ತೇನಿಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಬೇಕಾಕೈತಿ. ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ಕಾಲ್ ಮಾಡಿದ್ರೆ ಬರೋಂಗಿಲ್ಲ, ಓನ್ಲಿ ವಾಟ್ಸಪ್ ಒಂದು ಚಾಲು ಇರೋದದ. ಆನ್ಲೈನ್ ಪೇಮೆಂಟ್ ಇರ್ತೈತಿ ಮತ್ತು ಕ್ಯಾಶ್